ನಮಸ್ಕಾರ, ಸದಾನ್ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ. ನೀರಾವರಿ ಯೋಜನೆಗಳ ಬಗ್ಗೆ ಸರ್ಕಾರ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಬೇಕು. ಏನು ಬೀದರ್, ರಾಯಚೂರು ಆ ಭಾಗದಲ್ಲಿ 11 ಡ್ಯಾಮ್ಗಳಿವೆ, ನೀರುಗಳಿವೆ. ಅದರ ಮುಖ್ಯ ಕಾಲುವೆ ಕೂಡ ರಿಪೇರಿ ಇದೆ. ಆದರೆ ಉಪ ಕಾಲುವೆಗಳಿಗೆ ನೀರು ಹರಿತಾ ಇಲ್ಲ. 78,000 ಹೆಕ್ಟೇರ್ ಭೂಮಿಗೆ ನೀರಾವರಿ ಸಿಗಬೇಕಾಗಿತ್ತು. ಕಳೆದ 5 ವರ್ಷಗಳಿಂದ ಅನುದಾನಗಳಿಲ್ಲದೆ ಬಳ್ತಾ ಇವೆ. ಅನುದಾನ ಬಂದರೂ ಕೂಡ ತಮಗೆಲ್ಲ ಗೊತ್ತಿದೆ, 50% ಅಧಿಕಾರಿ ಜೇಬಿಗೆ ಹೋಗ್ತಾಯಿದೆ, ರಾಜಕಾರಣಿ ಜೇಬಿಗೆ ಹೋಗ್ತಾಯಿದೆ. ಅದನ್ನು ಭೀಮಾಶೆಟ್ಟಿ ಮುಕ್ಕ ಅವರು ಉಳಿಸಿ, ಭದ್ರಾ ಉಳಿಸಿ, ನೀರನ್ನು ಉಳಿಸಿ ಅಂತೇಳಿ ದೊಡ್ಡ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅವರು ಕಳೆದ 2015ರಿಂದ ಹೋರಾಟವನ್ನು ಮಾಡ್ತಾಯಿದ್ರು. ಅವರು ಈಗ 1 ವರ್ಷ ಆಯ್ತು ಬಂದ್ ಮಾಡಿದರೆ, ಈಗ ಮತ್ತು ಜುಲೈ 1ಕ್ಕೆ ಅವರು ಹೋರಾಟವನ್ನು ಮಾಡ್ತೇವೆ. ಇವು ಕಾಲುವೆಗಳ ಮೇಲೆನ ಇವರು ಹೋಗಿ ಪ್ರತಿಭಟನೆಯನ್ನು ಮಾಡ್ತಿದ್ರು. ಸರ್ಕಾರ ಈ ಡ್ಯಾಮ್ಗಳ ಏನು ಒಂದು ವ್ಯವಸ್ಥೆ ಮಾಡಿದರೆ 78,000 ಹೆಕ್ಟರ್ಗೆ ನೀರಾಗ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ 11 ಏತ ನೀರಾವರಿಗಳಿವೆ. ಹೊಸ ಏತ ನೀರಾವರಿಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಈ ಹಳೆಯದನ್ನು ಪೂರ್ಣಗೊಳಿಸಬೇಕು. ಹಾಗಾದರೆ ನಾವು ಫೇಸ್ಬುಕ್ಕದಲ್ಲಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದು, ಅಲ್ಲಿ ಏನು ಹೇಳಿದ್ದೇವೆ ಸಂಪೂರ್ಣವಾದ ಡೀಟೇಲ್ ಅಲ್ಲಿದೆ, ಅದನ್ನು ಕೇಳಿಸ್ಕೊಳ್ಳೋಣ. ಯಾಕಂದರೆ ಪೂರ್ಣ ವಿಡಿಯೋ ನೋಡಿದ ನಂತರ ನೀರಿನ ಸಮಸ್ಯೆ ಯಾಕೆ ಆಗ್ತಾಯಿಲ್ಲ, ಯಾರ ಕಾರಣ ಅನ್ನೋದು ಕಂಪ್ಲೀಟಾಗಿ ವರದಿಯನ್ನು ಹೇಳಿದ್ದೇವೆ. ನೋಡಿ, ಫೋಟೋಗಳನ್ನು ಕೂಡ ಏನು ಭೀಮಾಶೆಟ್ಟಿ ಮುಕ್ಕ ಅವರು ಏನು ಹೋರಾಟ ಮಾಡ್ತಾರೋ ಆ ಫೋಟೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ. ಆ ಫೋಟೋಗಳನ್ನು ಕೂಡ ಮೊದಲು ನೋಡಿ, ನಂತರ ವಿಡಿಯೋಗಳನ್ನು ನೋಡಿ. ನಮಸ್ಕಾರ. ಕರ್ನಾಟಕ ನೀರಾವರಿ ನಿಗಮ KNL ಇದರಿಂದ 78,000 ಹೆಕ್ಟೇರ್ ನೀರಾವರಿ ಆಗಬೇಕಾಗಿತ್ತು. ಬೀದರ್, ಯಾದಗಿರಿ ಮತ್ತು ಕಲಬುರಗಿ ಇಂದು ಕೂಡ ಆಗಿಲ್ಲ ಅಂತಂದರೆ ಇದಕ್ಕೆ ಕಾರಣ ಯಾರು? ಮತ್ತು ಈ ವರ್ಷ ಎಷ್ಟು ನೀರಾವರಿ ಆಯಿತು? ಪ್ರಶ್ನೆ ಅದು. ಮುಖ್ಯಮಂತ್ರಿಗಳ ಪ್ರಶ್ನೆ ಅದು, ಅಧಿಕಾರಿಗಳ ಪ್ರಶ್ನೆ ಅದು, ಜವಾಬ್ದಾರಿ ಹೊತ್ತವರಿಗೆ ಪ್ರಶ್ನೆ ಅದು. ಕಳೆದ 2015ರಿಂದ 2025ವರೆಗೆ ಭೀಮಾ ಮಿಷನ್ ಅಧ್ಯಕ್ಷರು ಭೀಮಾಶೆಟ್ಟಿ ಮುಕ್ಕ ಕಲಬುರಗಿ ಅವರು ಹೋರಾಟ ಮಾಡಿದರು. ಕಿನಾಲ್ ಅಡ್ಡಾಡಿದ್ದಾರೆ ಹೋರಾಟ ಸಲುವಾಗಿ. ಆದರೂ ಕೂಡ ಇಂದಿಗೂ ಆಗಿಲ್ಲ. 11 ಡ್ಯಾಮ್ಗಳಿವೆ ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಭಾಗದಲ್ಲಿ. ಆ 11 ಡ್ಯಾಮ್ಗಳಿದ್ದಾವೆ, ಮುಖ್ಯ ಕಾಲುವೆ ಇದೆ, ಅದು ನೀರು ಹರಿತಾ ಇಲ್ಲ ಅಂದರೆ ಏನದು? ಯಾರು ವಿಚಾರ ಮಾಡೋರು? ಎಸ್ಟಿಮೇಟ್ ಇಲ್ಲದೆ ಹಣ ಬಿಡುಗಡೆ ಮಾಡ್ತಾರೆ? ಇಲ್ಲ, ಮೊದಲು ಎಸ್ಟಿಮೇಟ್ ಮಾಡಬೇಕು, ಯಾವ ಡ್ಯಾಮಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡ್ಬೇಕಂತ ಮಾಡಬೇಕು. ಭ್ರಷ್ಟಾಚಾರ ಇದು ತನಿಖೆ ಮಾಡಿರಿ, ಮನೆಗೆ ಕಳಿಸ್ರಿ. ಅದು ಯಾವುದೂ ಆಗ್ತಾ ಇಲ್ಲ. ನೀರಿದೆ, ಡ್ಯಾಮ್ ಇದೆ, ಕಾಲುವೆ ಇದೆ, ನೀರು ಹರಿತಾ ಇಲ್ಲ ಅಂದರೆ ಏನು? ಕಳಪೆ ಕಮ್ಮಿ ಆಗಿರಬೇಕು ಒಂದು, ಅಥವಾ ಇನ್ನು ಕಿನಾಲಕ್ಕೆ ನೀರು ಬಂದಿಲ್ಲ ಅಂತ ಇನ್ನೊಂದು, ಅಥವಾ ಎಸ್ಟಿಮೇಟ್ ಮಾಡಿದಾಗ ಗುತ್ತಿಗೆದಾರ ಹಾಗೆ ಬಿಟ್ಟು ಹೋಗಿದ್ದಾನೆ ಇನ್ನೊಂದು. ನಾವು ಕೇಳ್ತೇವೆ ಮುಖ್ಯಮಂತ್ರಿಗೆ, ನೀವು ಬಿಡದಿ ಟೌನ್ಶಿಪ್ ಬಿಟ್ಟುಬಿಡಿ, ರೈತರ ಬಗ್ಗೆ ಕಾಳಜಿ ವಹಿಸಿದ್ರೆ ನೀವು ರೈತರ ಮುಖ್ಯಮಂತ್ರಿ ಆಗ್ತೀರಿ. ಸಲಹೆ ಇದು. ಒಂದು ಕಾಲದಲ್ಲಿ HD ಕುಮಾರಸ್ವಾಮಿ ಅವರು ರೈತರ ಮುಖ್ಯಮಂತ್ರಿ ಅನ್ಸ್ಕೊಂಡಿದ್ರು. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದರು. ಮತ್ತು ಅಷ್ಟೇ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟರು. ಈಗ ನೀವೇನು ಮಾಡೋದು ಬೇಡ, ಡ್ಯಾಮ್ಗಳಿಗೆ 11 ಡ್ಯಾಮ್ಗಳಿಗೆ ನೀರು ಬಿಡುಗಡೆ ಮಾಡಿ, ಅದಕ್ಕೇನು ಬೇಕಾದ ಎಸ್ಟಿಮೇಟ್ ತಯಾರು ಮಾಡಿ, ಅಷ್ಟು ಅಮೌಂಟ್ ಮಾಡಿ, ಲಿಮಿಟೆಡ್ ಪೀರಿಯಡಲ್ಲಿ, ಟೈಮ್ ಬಾಂಡ್ ಲಿಮಿಟಲ್ಲಿ ನೀರು ಹರಿಸ್ರಿ ನೋಡೋಣ. ಕರ್ನಾಟಕದ ಮುಖ್ಯಮಂತ್ರಿ ನೀವು, ರೈತರ ಮುಖ್ಯಮಂತ್ರಿ ನೀವು ಅನ್ಸ್ಕೋತೀರಿ. ಕೇವಲ ಬೆಂಗಳೂರು ಮೈಸೂರು ಕಾರಿಡಾರ್ ಡೆವಲಪ್ಮೆಂಟ್ ಅಲ್ಲ, ಇಡೀ ಉತ್ತರ ಕರ್ನಾಟಕದ ಎಷ್ಟು ನೀರಾವರಿ ಯೋಜನೆಗಳು ಹಾಗೆ ಉಳಿದಿವೆ. ಬೆಳಗಾವಿ ಜಿಲ್ಲೆಯಲ್ಲಿ 11 ಏತ ನೀರಾವರಿಗಳಿಗೆ ಎಷ್ಟು ವರ್ಷದಿಂದ 2-3 ಕೊನೆಗೊಂಡಿವೆ. ಆದರೆ ಇನ್ನೂ ದುಡ್ಡು ಬಿಡುಗಡೆ ಮಾಡಬೇಕಾಗಿದೆ.
ಪ್ರತಿಯೊಂದು ತಾಲೂಕಿಗೆ ರೈತ ಮುಖಂಡರು ಹೋರಾಟ ಮಾಡಬೇಕಾ? ರೈತ ಮುಖಂಡರು ಕೂಡ ಇದನ್ನು ಗಮನಿಸಬೇಕು. ಅಲ್ಲಿ ಕೂಡ ಒಮ್ಮೆ ಪಾದಯಾತ್ರೆ ಹೋಗ್ಬೇಕು. ಬೀದರ್, ಕಲಬುರಗಿ, ಯಾದಗಿರಿ 78,000 ಹೆಕ್ಟೇರ್ ನೀರಾವರಿ ಆಗಬೇಕಾಗಿತ್ತು. ಯಾಕಾಗಿಲ್ಲ? ಕೇವಲ 50 ವರ್ಷದಲ್ಲಿ 10ರಿಂದ 15% ನೀರಾವರಿ ಆಗಿದೆ. ಎಷ್ಟು ಮಂದಿ ಮುಖ್ಯಮಂತ್ರಿಯಾಗಿ ಹೋದರು, ಎಷ್ಟು ಹೋರಾಟಗಳದು. ಭೀಮಾ ಮಿಷನ್ ಅಧ್ಯಕ್ಷರು ಭೀಮಾಶೆಟ್ಟಿ ಮುಕ್ಕ ಅವರು ಎಷ್ಟೊಂದು ಹೋರಾಟವನ್ನು ಮಾಡ್ತಾರೆ. ಇಂಥ ಅನೇಕ ರೈತ ಮುಖಂಡರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಚುನಾ ಪೂಜಾರಿ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರಿಬ್ಬರೇ ಬೇಕಾ? ಸಮನ್ವಯ ಸಮಿತಿ ಮಾಡಂತ ನಾವು ಶಶಿಕಾಂತ್ ಗುರೂಜಿ ಅವರಿಗೆ ಭಾಳ ಸಲ ಹೇಳಿದೆ. 15 ಜನ ಸಮನ್ವಯ ಸಮಿತಿ ಮಾಡಿ ಅದರಿಂದ ಇಡೀ ಕರ್ನಾಟಕ ಎಲ್ಲವನ್ನ ಗಮನ ಹರಿಸ್ಬೋದು. ಕುಳಿತಲ್ಲೇನೆ ನೀವಿಬ್ಬರ ಹೋಗಿ ಲೀಡರ್ಶಿಪ್ ಆಗಿ ಆಗ್ರಿ, ಬೇಡ ಅನ್ನಂಗಿಲ್ಲ. ಅದರ ಸಮನ್ವಯ ಸಮಿತಿ ಕೆಲವೊಂದು ಸಲಹೆ ಸೂಚನೆಗಳಿದಾವ. ತಗೋರ್ಲ ಇದನ್ನು ಬೀದರ, ಕಲಬುರಗಿ, ಯಾದಗಿರಿ ಅಲ್ಲಿ ಡ್ಯಾಮ್ಗಳು ತಗೋರ ಲಿಸ್ಟ್ ಕೊಡ್ತೇವೆ. ಬೆಣ್ಣೆತೊರೆ ಡ್ಯಾಮ, ಭೀಮಾ ಏತ ನೀರಾವರಿ, ಅಮರ್ಜ ನೀರಾವರಿ, ಅಮರ್ಜ ನೀರಾವರಿ, ನಂತರ ಚುಳುಕಿ ನಾಲಾ, ಕಾರಂಜ, ಅಪ್ಪರ್ ಮುಲ್ಲಾಮರಿ, ಲೋವರ್ ಮುಲ್ಲಾಮರಿ, ಚಂದ್ರಪಲ್ಲಿ, ಹತ್ತಿ ಕುನಿ, ಸೌದಾಗರ್, ಇವೆಲ್ಲ ಡ್ಯಾಮ್ಗಳು ಆಗಿವೆ. ಮುಖ್ಯ ಕಾಲುವೆ ಆಗಿವೆ. ಉಪ ಕಾಲುವೆಗಳು ನೀರು ಬರಬೇಕಲ್ಲ, ನೀರು ಹರಿಸ್ಬೇಕಲ್ಲ. ಎಲ್ಲಿ ತೊಂದರೆ ಆಗಿದೆ? ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ತಾಲೂಕಿನಲ್ಲಿ 1.5 TMC ನೀರು ಹರಿದು ಹೋತು ವ್ಯರ್ಥವಾಗಿ. ಒಂದು ಗೇಟ್ ಕೂಡಿಸ್ಲಿಕ್ಕೆ ಆಗದೇ ಇದ್ದಿದ್ದರಿಂದ ಯಾರೊಬ್ಬರು ಸೂಪರ್ಡೆಂಟ್ ಇಂಜಿನಿಯರ್ ಯಾರೂ ಸಸ್ಪೆಂಡ್ ಆಗಲಿಲ್ಲ. ಒಬ್ಬಲ್ಲಿ ದೇಖರೇಖಿ ನೋಡ್ಕವ ಸಸ್ಪೆಂಡ್ ಆಗಲಿಲ್ಲ. ಅಂದರೆ ಏನಿದು AW ಆಗಲಿಲ್ಲ. ಒಂದು AW ಸೂಪರ್ಡೆಂಟ್ ಇಂಜಿನಿಯರ್ ಸಸ್ಪೆಂಡ್ ಆಗಿದ್ರೆ, ಅಮಾನತಾಗಿದ್ದರೆ ಎಲ್ಲ ಡ್ಯಾಮ್ಗಳು ಸರಿಯಾಗಿ ಕೆಲಸ ಮಾಡ್ತಿದ್ದು. ಒಟ್ಟು ಡ್ಯಾಮು ಮುರಿತಕ್ಕ 12ನೇ ಗೇಟ್ ಮುರಿತಕ್ಕ ಸುಮ್ಮನೆ ಇದ್ರಿ. ಅಂದ್ರೆ ನಾವೇನು ಕೇಳೋದು ಮುಖ್ಯಮಂತ್ರಿ ಅವರಿಗೆ, ಇಲ್ಲಿ ನೀವು ಏನು ಕೊಡಕ್ಕೆ ಹೋಗ್ಬೇಡ್ರಿ ರೈತರಿಗೆ. ನೀರಾವರಿ ಯೋಜನೆಗೆ ಹಣ ಬಿಡುಗಡೆ ಮಾಡಿರಿ. 3 ಫೇಸ್ ವಿದ್ಯುತ್ ಕೊಡ್ರಿ. ಬೆಳಗಿಂದ ಸಂಜೆವರೆಗೆ 8 ಗಂಟೆ ಕೊಡ್ರಿ. ನಿರಂತರ ಕ್ವಾಲಿಟಿ ವಿದ್ಯುತ್ ಕೊಡಿ. ಮತ್ತು ಈ ಖಾಸಗೀಕರಣ ಮಾಡಕೊಂಡಿರಿ ತಪ್ಪದು. ಈಗ ನಾವು ಭೀಮಾ ಮಿಷನ್ ಪೂರ್ಣಗೊಳಿಸಬೇಕಾಗಿದೆ. ಪ್ರತಿ ಡ್ಯಾಮಿನಿಂದ ಎಸ್ಟಿಮೇಟ್ ತೆಗೆಸ್ಕೊಡ್ರಿ. ಇದು ಸರ್ಕಾರ ಜವಾಬ್ದಾರಿ. ಇದು ಇನ್ನು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಈ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಆಗಬೇಕಾಗ್ತದೆ. ಮುಖ್ಯಮಂತ್ರಿಗಳು ಈ ಕೇಂದ್ರ ಅನುದಾನಿತ ಇದ್ದಾವ, ಕೇಂದ್ರದ ಪ್ರಾಯೋಜಿಕ ಇದಾವ, ಅವುಗಳೆಲ್ಲ ಹಣ ತರಬೇಕು. ಆದರೆ ವಿಶೇಷವಾಗಿ ಇಲ್ಲಿ ಗಮನಕ್ಕೆ ಕೊಡಬೇಕಲ್ಲ. ಈ 11 ನೀರಾವರಿ ಯೋಜನೆ ಆದರೆ 78,000 ಹೆಕ್ಟೇರ್ ಅಂದ್ರೆ ಏನ್ರಿ? ಇಡೀ ಅರ್ಧ ಕರ್ನಾಟಕ ಅಲ್ಲ, 1/4 ಕರ್ನಾಟಕ ಉದ್ಧಾರ ಆದ ರೈತರು. ನಂತರ ಇನ್ನೊಂದು ಯೋಜನೆ ಹಾಕ್ರಿ. ನಿಮ್ಮ ಕಡೆ ದುಡ್ಡಿಲ್ಲ, ಸಾಲ ತೆಗೀರಿ. ಮತ್ತೆ ಏನು ಮಾಡೋಕ್ಕಾಗುತ್ತೆ? ನರೇಂದ್ರ ಮೋದಿ ಸಾಲ ಮಾಡಿಲ್ಲ, ನೀವು ಸಾಲ ಮಾಡ್ರಲ್ಲ. ಸಾಲ ಮಾಡಿ ರೈತರನ್ನ ಉದ್ಧಾರ ಮಾಡ್ರಿ. ಕೇವಲ ಇರೋದು 2 ವರ್ಷ. ಅದರಲ್ಲಿ ಸರ್ಕಾರ ಟೇಕಪ್ ಆಗಬೇಕಾದ್ರೆ 6 ತಿಂಗಳು ಬೇಕು. ಯಾಕೆ ಇನ್ನೂ ಮಂತ್ರಿಮಂಡಲ ಆಗಿಲ್ಲ. ಕೇವಲ 15% 20% ಅಷ್ಟಾಗಿದೆ. ಇನ್ನೂ 20 ಮಂತ್ರಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿದೆ. ಅವ್ರ ಖಾತೆ ಗದ್ದಲ ಮತ್ತೊಂದು ತಿಂಗಳು ಹೋಗ್ತಿತ್ತದು. ಅಲ್ಲಿವರೆಗೆ ಇಲೆಕ್ಷನ್ ಬರ್ತೈತದು. ಇಲೆಕ್ಷನ್ ಗದ್ದಲಲ್ಲಿ ಇರ್ತಾರೆ, ಎಲ್ಲರೂ ಮರೀತಾರೆ. ಮೇನ್ ಸ್ಟ್ರೀಮ್ ಮೀಡಿಯಾ ಇದನ್ನು ವರದಿ ಮಾಡೋಂಗಿಲ್ಲ. ಇವರು ಏನು ಗೋಧಿ ಮೀಡಿಯಾ ಅಂತ ಇದು ವರದಿ ಮಾಡೋಂಗಿಲ್ಲ. ನಾವು ವರದಿ ಮಾಡ್ತೇವೆ. ರೈತರ ಬಗ್ಗೆ ಕಾಳಜಿ, ಸಂಪೂರ್ಣ ಕಾಳಜಿ ನನಗಿದೆ. ಗುಲಾಪುರ ಹೋರಾಟ ಎಬ್ಸಿದವ್ರು ನಾವೇ. ಹುಕ್ಕೇರಿಯಲ್ಲಿ ಹೋರಾಟ ಆಯ್ತು. ಅನೇಕ ಕಡೆಗೆ ರೈತರ ಬೆಂಬಲಕ್ಕೆ ನಾವು ವಿಡಿಯೋಗಳ ಮೇಲೆ ವಿಡಿಯೋ ಮಾಡಿ ಸರ್ಕಾರವನ್ನು ಎಚ್ಚರಿಕೆ ತಂದು ಕೊಡ್ತಾ ಇದ್ದೇವೆ, ಎಚ್ಚರಿಕೆ ವಹಿಸ್ತಾ ಇದ್ದೇವೆ. ಅವ್ರ ಗಮನಕ್ಕೂ ಕೂಡ ತರ್ತಾ ಇದ್ದೇವೆ. ಅಥವಾ ಈಗ ಆದಂಥ ಕಾಮಗಾರಿಗೆ ಎನ್ಕ್ವೈರಿ ಮಾಡಿರಿ, ನಂತರ ಎಸ್ಟಿಮೇಟ್ ಮಾಡಿ. ಅದು ಇಲ್ಲ, ಇದು ಇಲ್ಲ, ನೀರು ಇಲ್ಲ ಅಂತಂದರೆ ಹೇಗೆ ಅಂತ ನಮ್ಮ ಪ್ರಶ್ನೆ. ಇನ್ನು ಡ್ಯಾಮ್ಗಳು ಚಿಕ್ಕ ಕೆನಾಲ, ದೊಡ್ಡ ಕೆನಾಲ ಅಂತಿದೆ, ನೀರು ಹರಿತಾ ಇಲ್ಲ. ಅಂದರೆ ಕಾಲುವೆ ಸರಿಯಾಗಿ ಟೆಕ್ನಿಕಲ್ ಏನು ಪ್ರಾಬ್ಲಮ್ ಇದೆ, ಫೇಲ್ಯೂರ್ ಇದೆ, ಟೆಕ್ನಿಕಲ್ ಫೇಲ್ಯೂರ್ ಇದೆ. ಎಲ್ಲಿ ಫೇಲ್ಯೂರ್ ಆಯ್ತು? ತಜ್ಞರು ಇಲ್ಲ, ರೈತ ಮುಖಂಡರು ಇಲ್ಲ.
ಕೆಲವೊಂದು ತಜ್ಞರು ಇದ್ದಾರೆ, ನೀರಾವರಿ ರಿಟೈರ್ಮೆಂಟ್ ಆದವರು, ಅವ್ರದ್ದೊಂದು ಸಮಿತಿ ಮಾಡಿರಿ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕೆನಾಲ್ಗಳಿಗೆ ತಜ್ಞರ ಸಮಿತಿ ಭೇಟಿ ಕೊಟ್ಟು ಅಲ್ಲಿ ಎಷ್ಟು ಅಮೌಂಟ್ ಬೇಕಾಗಿದೆ, ಎಷ್ಟು ಎಸ್ಟಿಮೇಟ್ ಬೇಕಾಗಿದೆ, ಎಷ್ಟು ನೀರಿದೆ, ಎಷ್ಟು ನೀರು ಹರಿತಾ ಇಲ್ಲ, ಯಾವ ಕಾಲುವೆ, ದೊಡ್ಡ ಕಾಲುವೆ, ಸಣ್ಣ ಕಾಲುವೆ, ಅದ ನಂತರ ರೈತರ ಏನು ಜಮೀನಿಗೆ ಹೋಗ್ಬೇಕಂತ ಕಾಲುವೆಗಳ ಅದು ರಿಪೇರಿ ಆಗುತ್ತೆ, ಎಷ್ಟು ಎಸ್ಟಿಮೇಟ್ ಇದೆ ಮಾಡ್ರಿ. ನೀವು ಕೊಡಿ ಅಂತ ಕೇಳ್ತಾ ಇವತ್ತಿನ ಏನು ಭೀಮಾ ಮಿಷನ್ನ ಅಧ್ಯಕ್ಷರೇನು ಹೋರಾಟ ಮಾಡಿದ್ದಾರೆ, ಭೀಮಾ ಶೆಟ್ಟಿ ಮುಖ ಅವರು, ಅವ್ರ ಹೋರಾಟಕ್ಕೆ ಜಯ ಆಗಲಿ, ರೈತ ಮುಖಂಡರಿಗೆ ಜಯ ಆಗಲಿ. ಈಗ ಕೃಷಿ ಮುಖ್ಯಮಂತ್ರಿ ಇಲ್ಲ, ಬೇಗನೆ ಮಂತ್ರಿಮಂಡಲ ಆಗಬೇಕು. ಯಾಕಂದ್ರೆ ಮುಂಗಾರು ಚುರುಕು ಇನ್ನೊಂದು 2 ತಿಂಗಳಲ್ಲಿ ಅಥವಾ 2 ದಿವಸದಲ್ಲಿ 2 ದಿವಸದಲ್ಲಿ ಆಗುವಂಥ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಬೇಗನೆ ಇದಾಗಬೇಕು. 146 ವರ್ಷ ನಂತರ ಈಗ ಬರಗಾಲ ಬೀಳುವಂಥ ಪರಿಸ್ಥಿತಿ ಬಂದಿದೆ ಅಂತ, ಅಂದರೆ ಮುಂಗಾರು ಚುರುಕು ಆಗಿಲ್ಲ ಅಂತ ಒಂದು ವರದಿ ಇವತ್ತನ ಬಂದಿದೆ. ಒಟ್ಟಾರೆ ಈ ಡ್ಯಾಮ್ಗಳಿಗೆ ನೀರಾವರಿ ಸಂಪೂರ್ಣವಾಗಿ ಆಗಬೇಕು, ರೈತರಿಗೆ ನೀರು ಸಿಗಬೇಕು, ರೈತರ ಕಣ್ಣೀರು ಒರೆಸಲಿಕ್ಕೆ ಮುಖ್ಯಮಂತ್ರಿಗಳು ರೆಡಿ ಆಗ್ಬೇಕಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ, ನಮಸ್ಕಾರ. ಇಂದಿಗೂ ಯಾರು ಸದಾನಂದ ಬಾಮ್ನಿ ಯೂಟ್ಯೂಬ್ ಚಾನಲ್, ಸದಾನಂದ ಬಾಮ್ನಿ ಯೂಟ್ಯೂಬ್ ಚಾನಲ್ ಹೆಸರಿನದಿದೆ, ಅದಕ್ಕೆ ನೀವು ಲೈಕ್ ಶೇರ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬ್ತಿತ್ತು, ಇಲ್ಲಾಂದ್ರೆ ಇಲ್ಲ. ಗಟ್ಟಿ ಧ್ವನಿ ಬಂದ್ ಆಗ್ತೈತಿ, ಅದು ಭಾಳ ಮಹತ್ವದ್ದು. ಫೇಸ್ಬುಕ್ದಾಗ ನಮಗೇನು ಸಿಗಂಗಿಲ್ಲ, ಏನೇನೂ ಸಿಗಂಗಿಲ್ಲ, 1 ಪೈಸೆ ಫೇಸ್ಬುಕ್ದಿಂದ ನಮಗೆ ಬರಂಗಿಲ್ಲ. ಆದ್ರೆ ಯೂಟ್ಯೂಬ್ದಿಂದ ಒಂದು $100 ಆಯ್ತಂದ್ರೆ ನಮಗೆ 9,000 8,500 ಬಂದು ಮುಟ್ತಾವೆ. ಅದನ್ನು ಮಾಡ್ರಿ. ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಗಟ್ಟಿ ಧ್ವನಿಯನ್ನು ಉಳಿಸ್ರಿ. ಇದು ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಇದೆ. ಗಟ್ಟಿ ಧ್ವನಿ ಭಾಳ ದಿನ ಗಟ್ಟಿಯಾಗಿ ಉಳಿಬೇಕಾದ್ರೆ ಇದನ್ನು ನೀವು ಮಾಡಲೇಬೇಕು. ಮಾಡದೆ ಹೋದರೆ ಗಟ್ಟಿ ಧ್ವನಿ ನಿಮಗೆ ಕೇಳಂಗಿಲ್ಲ. ಅದೇ ಭಜನೆ ಮಾಡೋ ಏನು ಟಿ ವಿದವ್ರದಲ್ಲ, ಭಜನೆ ಕೇಳ್ಕೊತ ಕೊಡ್ರಿ. ಒಂದೇ ವಿಷಯ 4 ತಾಸು ತೋರಿಸ್ತಾರೆ, ಅದನ್ನು ನೋಡ್ಕೊತ ಕೊಡ್ರಿ. ಮುಖ್ಯಮಂತ್ರಿಗಳಿಗೆ ನಾವು ಕೊನೆಯದಾಗಿ ಏನು ಬೇಡ್ಕೋತೇವಪ್ಪ ಅಂದ್ರೆ, ನೀರಾವರಿ ಏನು ಯೋಜನೆಗಳಿಗೆ ಬೇಗನೆ ಹಣವನ್ನು ಬಿಡುಗಡೆ ಮಾಡಿ ತಜ್ಞರ ಸಮಿತಿಯನ್ನು ರಚಿಸಲಿ. ತಜ್ಞರಿರಬೇಕು, ಡ್ಯಾಮ್ ತಜ್ಞರಿರಬೇಕು, ರೈತ ತಜ್ಞರಿರಬೇಕು, ರೈತರ ಹೋರಾಟಗಾರರಿರಬೇಕು, ಮತ್ತು ರೈತರ ಬಗ್ಗೆ ಗೊತ್ತಿದ್ದವ್ರು ಇರಬೇಕು, ಮತ್ತು ಕೆನಾಲ್ ಬಗ್ಗೆ ತಜ್ಞರಿರಬೇಕು. ಎಲ್ಲೆಲ್ಲಿ ದುಡ್ಡು ಹೊಡಿತಾರೆ ಅನ್ನುವಂಥ ತಜ್ಞರು ಒಂದು 15-20 ಮಂದಿ ತಜ್ಞರು ನೇಮಕ ಮಾಡಿದಂತ ಎಲ್ಲ ಸಮಸ್ಯೆ ಬಗೆಹರ್ತೈತಿ. ಟೈಮ್ ಬಾಂಡ್ ಲಿಮಿಟ್ ಕೊಡ್ರಿ, 6 ತಿಂಗಳಲ್ಲಿ ವರದಿ ಕೊಡಂತಾಳೆ. ನಮಸ್ಕಾರ. ನೋಡೋಣ ನೀವು ಮಾಡ್ತೀರಂತ ನಮಗೆ ಭರವಸೆ ಇದೆ. ಟೌನ್ಶಿಪ್ ಬಿಡಿ, ರೈತರ ಕೈಯನ್ನು ಹಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೆ. ನಮಸ್ಕಾರ.